ಸಾಮಾನ್ಯವಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ದೋಸೆಯನ್ನು ಮಾಡ್ತೀವಿ ಹೆಚ್ಚಾಗಿ. ಆದರೆ ಪ್ರತಿದಿನ ಒಂದೇ ಥರನಾದಂತಹ ದೋಸೆಯನ್ನು ತಿನ್ನೋಕೆ ಬೋರ್ ಆಗುತ್ತೆ. ಹಾಗಾಗಿ ಮಾಡೋ ದೋಸೆಯಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹಾಗೆ ಬೋರ್ ಸಹ ಆಗಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿವತ್ತು ಒಂದು ದೋಸೆಯನ್ನು ಮಾಡ್ತಾ ಇದ್ದೀನಿ. ಅದು ಬಾಳೆಹಣ್ಣಿನಿಂದ ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಒಂದು 5-6 ಬಾಳೆಹಣ್ಣನ್ನು ಚೆನ್ನಾಗಿ ಕಳ್ತಿರೋ ಬಾಳೆಹಣ್ಣು. ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ಸುಲ್ಕೊಂಡು ಇದನ್ನು ಸ್ವಲ್ಪ ಹೆಚ್ಚಿಕೊಳ್ಳುತ್ತೇನೆ. ನಾನಿಲ್ಲಿ ಒಂದು 5-6 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ನಾನು ನೆನೆಸಿರುವಂತಹ ಅಕ್ಕಿಗೆ ಇಷ್ಟು ಬಾಳೆಹಣ್ಣು ಸಾಕಾಗುತ್ತೆ. ನೀವೇನಾದರೂ ಜಾಸ್ತಿ ಮಾಡ್ತೀರಾ ಅಂತಂದರೆ ಇನ್ನು ಸ್ವಲ್ಪ ಬಾಳೆಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಬಾಳೆಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಹಾಗೆ ಅಕ್ಕಿ ಹಾಗೆ ಸ್ವಲ್ಪ ಮೆಂತೆಯನ್ನು ಹಾಕಿ ಒಂದು 4-5 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಅವಲಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಮೊದಲಿಗೆ ಅಕ್ಕಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ತೇನೆ. ಹಾಗೆ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ನೀವು ಅವಲಕ್ಕಿಯ ಬದಲಿಗೆ ತೆಂಗಿನಕಾಯಿ ತುರಿಯನ್ನು ಸಹ ಬಳಸಬಹುದು. ನೋಡಿ, ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಓವರ್ನೈಟ್ ಹೀಗೆ ಬಿಡ್ತೇನೆ. ನೋಡಿ, ಹಿಟ್ಟು ಸರಿಯಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತೇನೆ ಬೇಕಾಗುವಷ್ಟು. ಹಾಗೆ ಬೆಲ್ಲವನ್ನು ಸೇರಿಸ್ಕೊಳ್ತೇನೆ. ಇಲ್ಲಿ ಬೆಲ್ಲ ಆಪ್ಷನಲ್, ನೀವು ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತೇನೆ. ಬಾಳೆಹಣ್ಣಿನ ದೋಸೆ ಆಗಿರೋದ್ರಿಂದ ಇದು ಸ್ವಲ್ಪ ಸಿಹಿ ಆಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ದೋಸೆ ಹಿಟ್ಟನ್ನು ತುಂಬ ನೀರು ಮಾಡ್ಕೊಳ್ಬಾರ್ದು, ಇಷ್ಟಿದ್ರೆ ಸಾಕು. ದೋಸೆ ತವಾ ಸಹ ಚೆನ್ನಾಗಿ ಕಾದಿದೆ. ಈಗ ದೋಸೆಯನ್ನು ಹಾಕ್ಕೊಳ್ತೇನೆ. ಮೇಲಿನಿಂದ ತುಪ್ಪವನ್ನು ಹಾಕ್ಕೊಳ್ತೇನೆ. ನೀವು ಇಲ್ಲಿ ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು, ಬೆಣ್ಣೆ ಅಥವಾ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು. ಹಾಗೆ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ 2 ಕಡೆಗೂ ಬೇಯಿಸ್ಕೊಳ್ಬೇಕು. ಈ ದೋಸೆಯನ್ನು ತುಂಬ ತೆಳುವಾಗಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು. ಒಳ್ಳೆ ಬ್ರೆಡ್ ಥರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಕ್ಕ ಮಕ್ಕಳಿದ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಸಿಹಿ ಸಿಹಿಯಾಗಿರುತ್ತೆ. ನೋಡಿ, ಬಾಳೆಹಣ್ಣಿನಿಂದ ಮಾಡಿರುವಂತಹ ದೋಸೆ ರೆಡಿ ಆಯಿತು. ನಾನು ಇದನ್ನು ಕೆಂಪು ಚಟ್ನಿಯ ಜೊತೆಗೆ, ತೆಂಗಿನಕಾಯಿಯಿಂದ ಮಾಡಿರುವಂತಹ ಕೆಂಪು ಚಟ್ನಿಯ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಎಷ್ಟು ಮೃದುವಾಗಿದೆ ನೋಡಿ, ಒಳ್ಳೆ ಬ್ರೆಡ್ ಥರ ಕಾಣಿಸುತ್ತೆ. ಅಷ್ಟೇ ಸ್ಮೂತ್ ಆಗಿದೆ. ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ನಾಳೆನೇ ಟ್ರೈ ಮಾಡಿ. ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.